ವಿದೇಶಿ ಇತಿಹಾಸಕಾರರ ಪ್ರಕಾರ ಭಾರತದಲ್ಲಿ ರಾಷ್ಟ್ರಕೂಟ ಇದು ವಿದೇಶಿ ಆ, ವಿದೇಶಿ ಅಲ್ಲ ವಿದೇಶಿ ಅಯ್ಯೋ ಅಯ್ಯೋ ದೇವರೇ, ಎಂತ ಓದೋಕ್ಕೂ ಆಗಲ್ಲ, ಬರೆಯೋಕ್ಕೂ ಆಗಲ್ಲ, ಎಂತ ಸಾಯ್ದೇನು. ಪುಸ್ತಕ ಅಷ್ಟು ತಗೊಂಡು ಅಲ್ಲಿ ಇಟ್ಟು ಬಂದಲ್ಲ, ಎಲ್ಲಾರು ದನಗೇನ ತಿಂದ್ಕೊಂಡು ಹೋದ್ರೆ ಏನು ಗೊತ್ತಿ ಸಾಯದ. ಈ ಅಪ್ಪಂದು ಫೋನ್ ಹತ್ರನೇ ಕೂತಾರೆ. ಚೂರು ಹತ್ಲಾಗಿತ್ಲಾಗ ಹೋಗಿದ್ರು ಫೋನ್ ಮಾಡಿ ಹೇಳಾರು ಹೇಳ್ಬೋದಿತ್ತು. ತೊಗೊಂಡು ಹೋದ್ನ ಎಂತ ಕೇಂಡಾರು ಕೇಳ್ಬೋದಿತ್ತು. ಓ ನಾನೊಬ್ಳು ಸತ್ತುಗಟ್ಟಳು. ನಾಳೆ ಬೆಳಿಗ್ಗೆ ಬಸ್ ಮಿಸ್ ಮಾಡ್ಕೊಂಡಿದ್ರೆ ಇನ್ನೊಂದು ಬಸ್ಸಿಗೆ ಹೋಗ್ಬೋತಿದ್ನೇನೋ. ಎಂತ ಗೊತ್ತಿ ಸಾಯೋದೀಗ. ದನ ಎಲ್ಲ ಮನೆಗೆ ಹೋಗೋ ಹೊತ್ತು ಹಾದಿ ಬದಿ ಎಲ್ಲಾರು ನೋಡಿದ್ರೆ ಹಡಬೆ ಸತ್ತ ದನಗಳು ನಮ್ಮ ಪುಸ್ತಕನೂ ತಿಂತವು. ಹಂಗೆ ಮಾಡೋ ಹೊತ್ತು ನಾನು ನೋಡ್ಸೇ ತಿಂದಿದ್ದೆ ದನ ಕಾಯಕ್ಕೆ ಹೋದಾಗ. ಏನು ಮಾಡಲಿ ಈಗ, ಹೆಂಗೆ ಹೇಳೋದು, ತಲೆ ಎಲ್ಲ ಕೆಟ್ಟು ಹೋದಂಗೆ ಆತಾದೆ. ಮಳೆ ಮೋಡ ಆದಂಗೆ ಆತಾದೆ. ಎಲ್ಲಿ ಹೋತೆ ಬೆಳ್ಳಿ ಎಲ್ಲಿ ಹೋತೆ? ಇಲ್ಲೊಂಚೂರು ಮೇಲೆ ಬರೋಕ್ಕೆ ಹೇಳೋ ನೋಡೋಣ. ಓ ಹೇಳಿದೆ, ಚಾಲಿ ಅಡಿಕೆ ಅಲ್ಲಿ ಒಣಸೋದು ಬೇಡ, ಕೆಳಗೆ ಅಲ್ಲಿ ತಾರ್ಪಲ್ಲಿಗೆ ಹಾಗೆ ಇಟ್ಕೊಂಡ್ರು ಒಳಗೆ ತಗೊಂಡು ಹೋಗಕ್ಕೆ ಸುಲಭ ಆಗ್ತದೆ ಅಂತ. ಈಗ ಹೊತ್ಕೊಂಡು ಇಳಿ ಏಣಿ ಮೆಟ್ಲಲ್ಲ, ಅದು ಹೆಂಗೆ ಇಳಿತೀಯ ಇಳಿ. ಒಟ್ಟು ಮಾಡೋಕ್ಕಾರು ಖಾರಿ ಅಂದರೆ ನೋಡಲ್ಲಿ ಅತ್ಲಾಗ ನೋಡ್ತಾ ನಿಂತಿದ್ದಲ್ಲ, ಕಾರಿಯೇ ಸ್ವಲ್ಪ ಮಗಳನ್ನು. ಅಲ್ಲ ಪುಣಾತ್ಮ, ನಾನಿಲ್ಲಿ ಬಂದಳು ಮುನಿಸ್ದಾಗ ಕಾಣ್ತೀನಿ ಎಂತ ನಿಮಗೆ? ನಾನೇನು ಇಲ್ಲಿ ಮೇಲೆ ಚಪ್ರದ ಮೇಲೆ ಆಟ ಆಡೋಕ್ಕೆ ಅಂತ ಬಂದ? ಅಡಿಕೆ ಒಟ್ಟು ಮಾಡೋಕ್ಕೆ ಬಂದಿದ್ದು. ಏನು 8-10 ಗಂಟೆಲ್ಲ ಅಡಿಕೆ ಓಡಿಸ್ಕೊಂಡಿರಿ ಮೇಲೆ 4-5 ಜನ ಬೇಕು ಒಟ್ಟು ಮಾಡೋಕ್ಕೆ. ಮಾತಾಡ್ತಾರೆ. ಏನು ಮಳೆ ಬಂದು ತೇಲ್ಕೊಂಡೆ ಹೋತಾ ಈಗ? ಅಲ್ಲ, ಮಗ ಪರೀಕ್ಷೆ ಅಂತ ಹೇಳಿ ಗಟ್ಟಿಗೆ ಒಂದು ಕಣ್ಣು ಹಚ್ಚಿ ನಿದ್ರೆ ಮಾಡಲ್ಲ ನಿಮ್ಮದಿಲ್ಲಿ. ಇನ್ನೂ 2 ಗಂಟೆ ನಾನು ಮಲಗದ. ನಾನೇ ಹೋಗಿ ಲೈಟ್ ಆಫ್ ಮಾಡಿ ಹುಡುಕಿ ಎಲ್ಲ ಹುಚ್ಚಿ ಬಂದಿದ್ದೆ. ಬೆಳಿಗ್ಗೆ ಮತ್ತೆ ಎಷ್ಟೊತ್ತಿಗೆ ಎದ್ಕೊಂಡು ಹೋಗ್ತಾ ಕೂತಿದ್ದೇನೋ ನಾನು ಹೇಳ್ಬೇಕಾದ್ರೆ ಓದ್ತಾ ಕೂತಿದ್ದೆ. ಈಗ ಕಾಲೇಜಿಂದ ಬಂದಳು, ಬಟ್ಟೆ ಒಂದು ಬೇರೆ ಹಾಕಿಂಡು 2 ಕಡು ಬೇರೆ ತಿನ್ನಲ್ಲ, ಹೋಗಿ ಓದ್ತಾ ಕೂತ್ಕೊಂಡದೆ. ಏನೀಗ ಅದನ್ನಷ್ಟು ಕರಿಬೇಕು ಅನ್ನೋ ಹರ್ಕತ್ತೆ ನೋಡೋಣ. ನಿಮಗೆ ಮನಸ್ಸರು ಯಾರು ಸುಮ್ಮನೆ ಕೂರೋದಂದ್ರೆ ಆಗಲ್ಲ. ಕೆಲಸ ಅದೆಯಾ ಇಲ್ಲ, ನಿಮ್ಮ ಸಂಧಿ ಅಚ್ಚಿಗಿಚ್ಚಿಗೆ ಓಡಾಡ್ತಿರ್ಬೇಕು. ಸ್ವಭಾವ ಅಟ್ಲೆ. ಅಮ್ಮ ಯಾರ ಹತ್ರನೂ ಮಾತಾಡ್ದಂಗೆ ಆತಾದಿಯಲ್ಲ. ಹಂಗಾರೆ ಅಪ್ಪ ಪೇಟೆ ಕಡೆ ಹೋದ್ರೆ ಇಲ್ಲ, ಪೇಟೆ ಕಡೆ ಹೋದ್ರೆ ಮೊಬೈಲ್ ತಗೊಂಡೇ ಹೋಗ್ತಾರೆ. ಅಡಿಕೆ ಮುಗಿಯೋಕ್ಕಾರು ಹೋಗಿದ್ರೆ ಆ ಸಂದಲ್ಲೇ ಒಂಚೂರು ತಂದ್ಕೊಂಡು ಫೋನ್ ಮಾಡಿ ಕೈ ಬಿಡ್ತಿದ್ದೆ. ಅಡಿಕೆ ಮುಗಿಯೋಕ್ಕೆ ಹೋದ್ರ ಅಮ್ಮನ ಕೇಳಿದ್ರೆ ನೀನು ಬಾ ಅಂತದೇನು. ಅಮ್ಮ ಹೇಳಿದ್ರು ಅಪ್ಪಂತೂ ಗ್ಯಾರಂಟಿ ಹೇಳ್ತಾರೆ. ಏನು ಮಾಡಲಿ ಈಗ? ಏನು ರಾಜಕ್ಕಿಲ್ಲಿದ್ದು ಓದೋರು ನೀವೇ ಸೈ. ಅವಳು ಓದೋಳು, ತಾಯಿ ಓದಿಸೋಳು. ಇದನ್ನೇ ಮಾಡು. ಕೆಲಸ ಬಗ್ಸಿ ಒಂದು ಕಲ್ತ್ಕೊಳೋದು ಬೇಡ. ಪುಸ್ತಕದ ಬದನೇಕಾಯಿ ಪಲ್ಯಕ್ಕೆ ಬರ್ತದ ನೋಡ್ತೀನಿ ಹೋದಲ್ಲಿ. ಏನು ಕಲಿಸ್ಬೇಡ ಒಪ್ತಾನ. ನಾಳೆ ನಂಗೆ ಹೇಳಲ್ಲ, ನಿಂಗೆ ಹೇಳ್ತಾರೆ, ಗೊತ್ತಾಗ್ತದ ಅವಾಗ. ಓ ಎಂತ ಜೋರು ಮಾತಾಡ್ತಿದ್ದಾರೆ. ಮತ್ತೆ ಜಗಳ ಬಿತ್ತ ಹೆಂಗಪ್ಪ? ಯಾರ ವಿಷಯಕ್ಕೆ ಜಗಳ ಬೀಳ್ತದೆ? ನಮ್ಮ ಅಮ್ಮನ ಸೊಸತ್ರ ಹೇಳೋದೂ ಇಲ್ಲ ನನ್ನ ಹತ್ರ. ನೋಡೋಣ ಅದು ಯಾವ ಥರ ಮಗಳನ್ನ ಸಾಕ್ತೀಯ ಸಾಕು. ಒಂದು 10 ನಿಮಿಷ ಮೇಲೆ ಬಂದು ಅಡಿಕೆ ಒಟ್ಟು ಮಾಡಿಕೊಡೋಕೆ ಹೋಗದೇ ಇದ್ದಷ್ಟ. ಅದು ಯಾವ ಥರ ನನ್ನ ಕಂಡಿರಲ್ಲ ತಾಯಿ ಮಗಳು, ಅದಕ್ಕೆ ಇಷ್ಟೆಲ್ಲ ಹುನ್ನಾರ ಹೆಂಗೆ ಮಾಡ್ತಾನೆ ಅಂತ ಹೇಳ್ತೀನಿ, ಇನ್ಮೇಲೆ ಹೇಳ್ತೀನಿ. ಓ ಮರ ತೆಗೀರಿ ಅತ್ಲಾಗೆ. ನೀವೊಂದು ಮನಸ್ಸರ ಅಂದರೆ ಎಂತ ಈಗ ಅದು ಬಂದಾರೆ ಇಲ್ಲಿ ಎಂತ ಮಾಡಬೇಕಿತ್ತ? ಇಬ್ಬರಿಗೆ ಅಲ್ಲಿ ಕೈಕಲ್ಲಡಿ ಆದಂಗೆ ಆಗ್ತದೆ. ಓ ಮಾಡೋ ಕೆಲಸ ಮಾಡಿ ಪುಣಾತ್ಮ ನೀವೀಗ. ಓ ಚಪ್ರದ ಮೇಲೆ ಮಾತು ಕೇಳ್ತಾ ಇದೆ. ರ್ಯಾಂಕ್ ಗಿಂಕ್ ಅನ್ನೋದು ನೋಡಿದ್ರು ನನ್ನ ಸುದ್ದಿನೇ. ಗೊತ್ತಾಯ್ತು ಈಗ. ಅಡಿಕೆ ಒಟ್ಟು ಮಾಡ್ಬೇಕು ಬಾ ಅಂತೇಳಿ ಹೇಳಿದರು ಅವಾಗ. ನನಗೊಂದು ಸಾಯಕ್ಕೆ ಮರ್ತೇ ಹೋಗಿದೆ. ಈಗ ಅದಕ್ಕೆ ಬೇರೆ ಬೈಸ್ಕಿಬೇಕಾ ಫೋನ್ ಮಾಡೋಕೆ ಕೆಲಸ ನಾನು ಬಿಟ್ಟರೆ ಆಸೆನೇ ಬಿಟ್ಟರು ಸೈ. ಓ ದೇವ್ರೆ, ಬುತ್ರಾಯ ಚೋಟು ಬಂದಷ್ಟು ಬುಕ್ ತೊಗೊಂಡು ಹೋಗಂಗೆ ಮಾಡಪ್ಪ. ಬೇರೆಯವ್ರ ಪಾಲಾಗೋದು ಬೇಡ. ಹೊಲ್ಲಕ್ಕೆ ಸ್ವಲ್ಪ 2 ಹಾದಿ ಓಡಾಡಿದ್ರೆ ಎಂತ ಆಗ್ತದೇನಾ? ಏಣಿ ಮೆಟ್ಲು ಮೊದಲೇ ಇದಾತ ಕೂತದೆ, ಗಲಗಲ ಅಂತದೆ. ಅಲ್ಲಿ ಇದನ್ನು ಹೊತ್ಕೊಂಡು ಇಳಿತೀರಿ. ಏನಾರು ಮಾಡಿ ಹೇಳಿದ್ರೆ ಅದಕ್ಕೂ ಬೈತೀರಿ. ಇಲ್ಲ, ಹೊತ್ಕೊಂಡು ಹೋಗಲ್ಲ. ಅಪ್ಪನ ಮನೆಯಿಂದ ಜನ ಕರ್ಕೊಬಾ, ಅವ್ರು ಹೊರ್ತಾರೆ, ನಾ ಕೂತ್ಕೋತೀನಿ ಸುಮ್ಮನೆ. ಇದು
ಈ ಎಲ್ಲಿ ಓದ್ತಿದ್ದೆ ಅಂತಲೇ ಮರ್ತು ಹೋತಲ್ಲಪ್ಪ ದೇವ್ರೆ. ಈ ಇಸ್ವಿ ನೆನಪಾರು ಇರ್ತಾವ, ಹೆಂಗೆ ಮಾಡಿ ನೆನ್ಪಿಟ್ಕೊಳೋದೇನೋ ದೇವ್ರೆ. ಅಯ್ಯೋ ಮೊನ್ನೆ ಎಂಥದ್ದು ಏಕೆ ಸರ್ ಟ್ರಿಕ್ ಹೇಳಿದ್ರಪ್ಪ ಇಸ್ವಿ ನೆನ್ಪಿಟ್ಕೊಳಕ್ಕೆ, ಮರ್ತೇ ಹೋಯ್ತು. ನನಗೊಂದು ಸಾಯಕ್ಕೆ ಬಂದು ಕೊಗುರ್ಕಿ ಕ್ಲಾಸಲ್ಲಿ ಕೂತಾಗಲೇ ಅವತ್ತೇ ಕೊಗುರ್ಕಿ ಬರ್ಬೇಕನ. ಕೇಳಿದ್ರೆ ಯಾರ ಹತ್ರ ಕೇಳೋದು ಈಗ? ಅವ್ರೇನು ಪೂರ್ತಿ ಕೊಡ್ತಾರೋ ಕೊಡಲ್ಲ. ಓ ತಲೆ ಕೂತದೆ ನನ್ನ ಮಗಳ ಪಾಪ. ಹೇಳಿದ್ರೆ ಏನು ನನ್ನಷ್ಟು ದುಃಖ ಬಂದ್ರು ಅಪ್ಪ. ನಾನು ನೋಡಲಿ ಇಲ್ಲಿ ಗೊತ್ತಾಗ್ತದೆ. ಬೆಲೆ ಓದಾತ ಬಂತ ಒಂದೇ ಸಮ ಹಂಗೆ ಪುಸ್ತಕ ನೋಡ್ತಾ ಇದ್ರೆ ಕಿರಿ ಹಿಡ್ದು ಕೊಂಡೆ ಅಂತಕ್ಕೆ ಬರ್ತದೆ ನೋಡೋಣ. ಹೇಳ ಎಷ್ಟು ಸ್ವಲ್ಪ ದೊಡ್ಡಾಡ್ಕ್ಯ ಕಡ್ತಿದ್ದ ಅವಾಗ. ಓ ಅಮ್ಮ ಸದ್ಯ ಬಂದ ಅಕ್ಕೆ ಮಗಿಯಕ್ಕೆ ಹೋಗಿದ್ದ. ನಾನು ಬರೋಕ್ಕೆ ಹೇಳಿದ್ರೆ ಮರತಿ ಅಪ್ಪ, ನಂಗೆ ಮರ್ತೇ ಹೋಗಿದೆ. ಇದೊಂದು ಚಪ್ರದ ಮೇಲೆ ಮಾತು ಕೇಳ್ತಾ ಹೆಂಗೂ ನೀವು ಹೋಗಿರಲ್ಲ, ನಾ ಬಂದ್ರೆ ಬೈಸ್ಕಿಬೇಕಾಗ್ತದೆ ಅಂತ ಇಲ್ಲೇ ಕೂತೇ ಬಿಟ್ಟೆ. ಹೌದಪ್ಪ, ನಾನು ಒಬ್ಬಳನ್ನ ಕಂಡಿರಲ್ಲ, ಎಲ್ಲಕ್ಕೂ ನಾನು ಹೋಗ್ತೀನಿ ಬೈಸ್ಕೊಳಕ್ಕೆ. ಇದಕ್ಕೆ ನೀವು ಹಿಂಗೆ ಕೂತ್ಕೊಳ್ಳಿ ಅಚ್ಚುಕಟ್ಟಾಗಿ. ಬೈದರು ಅಲ್ಲಿ. ನಾನೇ ಹೇಳಿದೆ ಅದಕ್ಕೆ ಸುಮಾರು ಓದೋಕ್ಕದೆ ಅಂತ. ನಾ ಹೇಳಿನೇ ಈಗ ಓದೋದೆ ಅಂತ ಮಾಡ್ತಿದ್ದೀಯೇ ಹೇಳ. ಅಯ್ಯೋ ಇಷ್ಟೊತ್ತು ಅದನ್ನೇ ಓದ್ತಾ ಇದ್ದಿದ್ದೆ ಅಮ್ಮ. ನೀ ಹೇಳ್ದಂಗೆ ಕಿರಿ ಹಿಡಿದು ಓದೋಕ್ಕೆ ಶುರು ಮಾಡಿದ್ರೆ ಕಣ್ಣೆಲ್ಲ ಒಂಥರ ಮಂಜಾದಂಗೆ ಆಗ್ತದೆ ಮರತೆ. ನಾನು ಲೋಟ ಕಾಪಿ ಕಾಸು ಕೊಡ್ತೇನೆ ಅಮ್ಮ. ಒಂದು ಲೋಟ ಕಾಪಿ ಕಾಸೆ ಅದರಲ್ಲೇ ಕೊಡುತ್ತೀನಿ ತಿನ್ಬೇಕಾದ್ರೆ. ನಾನು ಒಂದು ಲೋಟ ಕಾಸು ಕೊಡೆ. ಅದಕ್ಕೊಂದು ಅಷ್ಟು ಸತಿ ಹೇಳಿದೆ ಅಂತ ನೋಡೋಣ. ಅಲ್ಲಿ ಕಾಸಿಟ್ಟಿದ್ದೆ ಅದೇ ಬೇಡ ನಂಗೆ ಅದು ಬೇಡ. ನೀವಿಬ್ರು ಗಂಡ ಹೆಂಡತಿ ಕುಡಿಯೋ ಕಾಫಿ ನಂಗೆ ಬೇಡ ಅಪ್ಪ. ಆ ಥರ ಒಂದು ಹಿಟ್ಟು ಹಾಕ್ತೀರಿ ಅಂದರೆ ನೀ ಸಾದಾ ಕಾಪಿನೇ ಮಾಡು. ಅಲ್ಲ ಅಮ್ಮ, ನಂಗೊಂದು ಹೆಲ್ಪ್ ಮಾಡ್ತೇನೆ. ಚೋರಪ್ಪನ ಮೊಬೈಲ್ ತಂದು ಕೊಡೆ. ಒಂದೇ ಒಂದು ಫೋನ್ ಮಾಡಿ ಇಲ್ಲೇ ವಾಪಸ್ ಕೊಡ್ತೀನಿ. ನಿನ್ನ ಕಣ್ಣಿದ್ರೇ ಅದು ಎಂತ ಆಗ್ಬಿಟ್ಟದೆ ಗೊತ್ತಾ ಅಮ್ಮ, ಬಸ್ ಸ್ಟ್ಯಾಂಡಲ್ಲೇ ಎಲ್ಲ ಕೂತಿದ್ವಲ್ಲ, ನಾ ಕೈಯಲ್ಲಿ ಇಟ್ಕೊಂಡು ಪುಸ್ತಕ ಅಲ್ಲೇ ಬಸ್ ಸ್ಟ್ಯಾಂಡ್ ಕಲ್ ಮೇಲೆ ಇಟ್ಟು ಬಂದೇನೆ. ಯಾರು ತೊಗೊಂಡೋದ್ರು ಎಂಥದ್ದು ಲೈಬ್ರರಿ ಬುಕ್ಕು ಗೊತ್ತಾ. ಆಮೇಲೆ ಸುಮಾರು ತಲೆದಂಡ ಕಟ್ಟಬೇಕಾಗ್ತದೆ. ಎಂತ ಮಾಡೋದೆ ಅಮ್ಮ. ಒಂದು ಫೋನ್ ಮಾಡಿ ಕೇಳೋಣ, ಇಲ್ಲಿರೋಲ್ಲ ಬೇರೆ ಇದ್ದರು ಒಂಚೂರು ತೊಗೊಂಡೋಗಿ ಕೇಳಿ ಮನೆಗೆ ಅಂತ ಹೇಳೋಣ ಅಂದರೆ ನನ್ನ ಹತ್ರ ಫೋನ್ ಇಲ್ಲ. ಅದೇ ನಿನ್ನ ಗಂಡು ಫೋನೇ ಕೊಡೋಲ್ಲ ಯಾರಿಗೂ. ಏನು ಬಂಗಾರ ಮಾಡ್ದಂಗೆ ಮಾಡ್ತಾರೆ. ಅಲ್ಲ ನಿಂಗೆ ಅಂತ ಹೇಳೋದೆ ಇಷ್ಟು ಸಲೀಸಾಗಿ ಹೇಳ್ತಿದ್ದೀಯಲ್ಲ. ಯಾರು ತಗೊಂಡೋದ್ರೆ ಏನು ಗತಿನೇ? ₹1 ಕೊಡಲ್ಲ ಅಪ್ಪ. ನೋಡ್ಬೇಕಾರೆ ಒಂದು ಹೇಳಿ ಆಗ್ತದೆ. ಕಾಲೇಜಿಗೆ ಬಿಡಿಸ್ಬಿಡ್ತಾರೆ. ಬೇಡ ನನ್ನ ಮಗಳನ್ನ ಕಾಲೇಜಿಗೆ ಕಳಿಸಲ್ಲ, ನಿಮ್ಮ ಪುಸ್ತಕನ ಕೊಡಲ್ಲ, ನನ್ನ ಮಗಳನ್ನ ಓದೋಕ್ಕೂ ಕಳಿಸಲ್ಲ ಅಂತಾರೆ. ನಿನ್ನ ಕೈಯಾರು ಚಪ್ಪಿ ಕಲ್ಲು ಆಡ್ಕೊಂಡ ಏನಾರು ಮಾಡ್ಕ್ಯ. ಈಗ ಫೋನ್ ಮಾಡಿದ್ರು ಏನು ಇಟ್ಟು ತನಕ ಅಲ್ಲಿಂದ ಇಲ್ಲಿಗೆ ಬಂದು ಮನೆಗೆ ಬಂದು ಇಟ್ಟೊತ್ತಾತ ಕರ್ಕೋತಾರಲ್ಲ ಯಾರು ತಗೊಂಡು ಹೋದ್ರು. ₹1,000 ಪುಸ್ತಕ ಅಂದರೆ ಯಾರಿಗೆ ಕೇಳು ತಗೊಂಡು ಹೋಗ್ತಾರೆ. ಅಯ್ಯೋ ಕಾಣ್ತಾ ಏನಮ್ಮನೆ ಮಾಡ್ತೀರಲ್ಲ. ಎಂತ ಜ್ಞಾನ ಮಾಡ್ತಕ್ಕೋತಿದ್ದೆ? ಇಲ್ಲ ಯಾರ ಹತ್ರನ ಹಲ್ಟೆ ಹೊಡಿತಕ್ಕೋತಿದ್ದ? ಹಾಗಾಗಿ ಅದನ್ನು ಬಿಟ್ಟು ಬಂದೆ. ಏನು 60 ವರ್ಷ ಆತಾನೆ ನಿಂಗೆ ಅರ್ಮಾರು ಅನ್ನಕ್ಕೆ? ಏನಂತ ಹೇಳದ್ ನಾನು? ಅಂದ ಕೂಡಲೇ ಹೇಳಿದ್ರೆ ನಿನ್ನ ಅಪ್ಪ ಹೋಗಲ್ಲೇ ಬಸ್ಸಿನ ಡ್ರೈವರಿ ಹತ್ರ ಆಗಲಿ ಕಂಡಕ್ಟ್ರಿ ಹತ್ರ ಆಗಲಿ ಹೇಳ್ತಿದ್ರು. ಹೌದಾ? ಬಂದಿದ್ದು ಬಸ್ ವಾಪಸ್ ಹೋಗಿದ್ದು ಅಲ್ಲೇ ಹೋಗಿ ನಿಂತು ನೋಡ್ತಿದ್ರು ಅದೇನೋ ಅಂತ. ತಗೊಂಡು ಬಸ್ಸಲ್ಲೇ ಇಟ್ಕೊತಿದ್ರು. ನಾಳೆ ಬೆಳಗ್ಗೆ ಹೋಗಿ ಇಸ್ಕೊಬೋದಿತ್ತು. ನಿಮಗೇನು ಹೇಳೋದು ನೋಡೋಣ, ಈ ಥರ ಮಾಡ್ತಿರಲ್ಲ. ಅಯ್ಯೋ ಅಮ್ಮ, ನೀವು ಒಂಚೂರು ಹೆಲ್ಪ್ ಮಾಡ್ತೀಯ ಅಂತ ಹೇಳಿದ್ರು ಮತ್ತು ಬೈದು ನಾನು ಹೆದರ್ಸ್ತಿದ್ದೀಯಲ್ಲೇ. ನೀ ಹಿಂಗೆ ಹೆದರ್ಸಿದ್ರೆ ನಾ ಇಷ್ಟೊತ್ತು ಓದಿ ಪೂರ್ತಿ ಮರ್ತೋಗ್ತದೆ ಗೊತ್ತಾ. ಎಲ್ಲ ದಂಡ ಆಗ್ತದೆ. ಮರ್ತೆ ಅಲ್ಲೇ ಇರ್ತದೆ. ನೀನು ನಂಗೆ ಹಿಂಗೆ ಹೆದರ್ಸ್ಬೇಡ. ಒಂಚೂರು ಫೋನ್ ಅಂತ ಅಂದ್ಕೊಡೆ ಅಮ್ಮ. ನಿಂದ ಅಮ್ಮಯ್ಯ ಅಂತೇನೆ. ಈ ಕೇಂದ್ರ ಕೂಡಲೇ ಕೊಡ್ತಾರ. ನನಗೆ ಅಂತ ಕೇಂದ್ರ ಇಲ್ಲೇ ಫೋನ್ ಮಾಡು ಅಂತಾರೆ. ಇಂಥಕ್ಕೆ ಅಂತ ಹೇಳಿದ್ರೆ ಮತ್ತು ಊರು ಮನೆಯೇ ಇಲ್ಲ. ರಾತ್ರಿ ಬೆಳಗ್ಗೆ ಕಿವಿ ಬೆಟ್ಟು ಹಾಕಿದ್ರೆ ಸರಿ. ಅಪ್ಪ ದೇವ್ರೆ, ಫೋನೊಂದು ಸಿಕ್ಕಿದ್ರೆ ಸಾಕಪ್ಪ. ಅಷ್ಟು ಚೋಟು ಫೋನ್ ಮಾಡಿ ಹೇಳ್ಕಿದ್ದೀನಿ. ಅಲ್ಲ ಇದಾ ಫೋನ್ ಒಂಚೂರು ಕೊಡ್ತೀರಾ? ನಿಲ್ಲಿ ಒಂದೇ ಒಂದು ಫೋನ್ ಮಾಡಿ ಕೊಡ್ತೀನಿ ನೋಡೋಣ. ಏನು ನಿಮ್ಮ ಹತ್ರನೇ ಇಟ್ಕೋತೀರಪ್ಪ. ಹಂಗೆ ನಾವು ಯಾರು ಒಂದು ಫೋನಲ್ಲಿ ಮಾತಾಡೋದೇ ಬೇಡ.